ಬಾನಿನಲ್ಲಿ, ಬಯಲಲ್ಲಿ, ಕಡಲಲ್ಲಿ, ಸಿಡಲಲ್ಲಿ ಎಲ್ಲೆಲ್ಲೂ ನೀನಿರುವೆ ದೇವದೇವ. ಕಲ್ಲಿನಲ್ಲಿ, ಹುಲ್ಲಿನಲ್ಲಿ, ಕಾಡಿನಲ್ಲಿ, ಗೂಡಿನಲ್ಲಿ ಎಲ್ಲೆಲ್ಲೂ ನೀನೇ ಸರ್ವತ್ರ ನೆಲೆಸಿರುವೆ ದೇವದೇವ. ಸರ್ವತ್ರ ನೆಲೆಸಿರುವೆ ದೇವದೇವ. ನಮ್ಮೂರಿನ ಆರಾಧ್ಯ ದೇವರಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಹಾಗೂ ಸಂಗಮನಾಥನ ಪಾದಕಮಲಗಳಿಗೆ ಪಡಮಟ್ಟು ಈ ಕಾರ್ಯಕ್ರಮವನ್ನು, ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಲು ಬರ್ತಾ ಇದ್ದಾರೆ ಶ್ರೀ KP ನಾವಿ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಖ್ಯಾತ ನಾಟಕ ಕಲಾವಿದರು. ಪ್ರಾರ್ಥನೆ ನಡೆಸಿಕೊಳ್ಬೇಕು. ಮುಳ್ಳಲ್ಲಾದರೂ ನೋಕು, ಕಲ್ಲಲ್ಲಾದರೂ ನೋಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೋಕು, ಕಲ್ಲಲ್ಲಾದರೂ ನೋಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ, ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನರಳಲ್ಲಿ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ತಂಪಾಗಿ, ನರಳಲ್ಲಿ ತಂಪ ನಗು ನಗುತ್ತಾ ಇರುವೆ ರಾಘವೇಂದ್ರ. ಆನಲ್ಲಾದರೂ ಆಕು, ನೀರಲ್ಲಾದರೂ ಆಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನಗಂಟು ನೀನೇ ಹೇಳು ರಾಘವೇಂದ್ರ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ. ನಿನ್ನಲ್ಲಿ ಶರಣಾಗಿ ನನ್ನ ಉಸಿರ ಬಾಳಿದರೆ ಸಾಕು ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಶ್ರೀ KP ನಾವಿ ಶಿಕ್ಷಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ವೇದಿಕೆ ಮೇಲಿನ ಗಣ್ಯಾತಿ ಗಣ್ಯರಿಗೆ ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿರ್ವಹಿಸಿಕೊಡಲಿದ್ದಾರೆ ನೇವರಿಗೆ ಗ್ರಾಮದ ಖ್ಯಾತ ಕಲಾವಿದರು, ಖ್ಯಾತ ಖಳನಾಯಕರು, ನೇವರಿಗೆ ಗ್ರಾಮದ ವಜ್ರಮಣಿ ಎಂದು ಖ್ಯಾತ ಪಡೆಯುವಂತಹ ಶ್ರೀ ಅಪ್ಪಾಸಾಹೇಬ್ ಕಾರಜಣಿಯವರು ಸ್ವಾಗತ ಕೋರಬೇಕಾಗಿ ವಿನಂತಿ. ಇವತ್ತಿನ ದಿವಸ ತಾವೆಲ್ಲರೂ ಈ ವೇದಿಕೆ ಮುಂಭಾಗದಲ್ಲಿ ಪ್ರೇಕ್ಷಕರಾಗಿ ಬಂದಿದ್ದೀರಿ. ತಮ್ಮೆಲ್ಲರಿಗೆ ನನ್ನ ಪ್ರಣಾಮಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ
ಗಣ್ಯ ಅತಿಥಿಗಳನ್ನ, ಉದ್ಘಾಟಕರನ್ನ ಮತ್ತು ಅಧ್ಯಕ್ಷರನ್ನ ಇವತ್ತಿನ ದಿವಸ ಸ್ವಾಗತ ಮಾಡಲಿಕ್ಕೆ ಈ ಕಮಿಟಿಯವರು ಹೇಳಿದ್ದಾರೆ. ಮೊದಲಿಗೆ ಪ್ರಥಮವಾಗಿ ನಮ್ಮ ಗ್ರಾಮದ ಅಧಿದೇವರು ಆಗಿರ್ತಕ್ಕಂಥ ಶ್ರೀ ಸಂಗಮೇಶ್ವರ ಹಾಗೂ ಮಹಾಲಕ್ಷ್ಮಿಯ ಅಡಿಯಾವರಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತೀತರನ್ನ ನಾನು ಸ್ವಾಗತಿಸುತ್ತೇನೆ. ಪ್ರಥಮದಲ್ಲಿ ನಮ್ಮೂರಿನ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ದುಂಡಪ್ಪ ಹುನ್ನೂರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ನಿವರ್ಗಿಯ ಗ್ರಾಮದ ಪರವಾಗಿ ಹಾಗೂ ಕಲಾವಿದರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಜೊತೆಗೆ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಹಾಗೂ ನಮ್ಮೂರಿನ ಹಿರಿಯರು ಹಾಗೂ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಚಿತ್ರಕಲಾ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರತಕ್ಕಂಥವರು ಹಾಗೂ ಬಡವ ಬಲ್ಲಿದ ಹೀಗೆ ಯಾವುದೇ ಭೇದವಿಲ್ಲದೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಕ್ಕಂಥವರು ಸನ್ಮಾನ್ಯ ಶ್ರೀ ನಿಂಗನಗೌಡ ಅಣ್ಣಾರಾಯಗೌಡ ಪಾಟೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಹಾಗೂ ನಿವರಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಗುರುಗಳು ಶ್ರೀಮಾನ್ಯ ಎ ಕೆ ಜಾಗೀರ್ದಾರ್ ಗುರುಗಳ ಅವರ ಕೈಯಲ್ಲಿ ನಾವು ಕೂಡ ಕಲಿತಿದ್ದೇವೆ. ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಹಾಗೂ ಪ್ರಗತಿಪರ ರೈತರು, ಈ ಊರಿನ ಹಿತಚಿಂತಕರು ಹಾಗೂ ಇವತ್ತಿನ ಜಾತ್ರಾ ಕಮಿಟಿಯ ರೂವಾರಿಗಳು ಕೂಡ ನಿಮ್ಮೆಲ್ಲರ ಆತ್ಮೀಯರು ಹಾಗೂ ಹೆಸ್ಕಾಂ ಅಧಿಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಚವ್ಹಾಣ್ ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ನಿವರ್ಗಿಯ ಗ್ರಾಮಸ್ಥರ ಪರವಾಗಿ ಕಮಿಟಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಗುರುಗಳಾಗಿರ್ತಕ್ಕಂಥ ಎ ಕೆ ಜಾಗೀರ್ದಾರ್ ಗುರುಗಳು ದಿವಂಗತರಾಗಿ ಬಹಳ ವರ್ಷಗಳಾಯಿತು. ಅವರ ಸುಪುತ್ರರಾಗಿರ್ತಕ್ಕಂಥ ರವಿ ಜಾಗೀರ್ದಾರ್ ಅವರು ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನ ಹೊಂದಿರತಕ್ಕಂಥವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರು ಆಗಿರ್ತಕ್ಕಂಥವರು. ಈ ಒಂದು ನಿವರ್ಗಿ ಗ್ರಾಮದ ಎಲ್ಲ ಹಿರಿಯರ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿವರ್ಗಿ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಹಾಗೂ ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ. ಮಧುಮಾಸ ಚಂದ್ರಮ ನಮ್ಮ ಆತ್ಮೀಯರು ಹಾಗೂ ಮಾಜಿ ಯೋಧರು ಹಾಗೂ ಪ್ರಗತಿಪರ ರೈತರು, ಊರಿನ ಹಿತಚಿಂತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಬುಗೌಡ ಭದ್ರಗೊಂಡ ಎಕ್ಸ್ ಆರ್ಮಿ, ಇವರು ಕೂಡ ಈ ಒಂದು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಕಮಿಟಿ ಪರವಾಗಿ ಹಾಗೂ ನಿವರಿಗೆ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಒಡನಾಡಿಗಳು ಹಾಗೂ ಇದೇ ಊರಿನಲ್ಲಿ ಹುಟ್ಟಿ ಇದೇ ಊರಿನಲ್ಲಿ ಬೆಳೆದು ಇದೇ ಒಂದು ಹೈಸ್ಕೂಲ್ನಲ್ಲಿ ಶಾಲೆಯನ್ನು ಕಲಿತು ಇವತ್ತಿನ ದಿವಸ ಪುಣೆಯಲ್ಲಿ ಕಿಸಾನ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಇವತ್ತಿನ ದಿವಸ ಜ್ಯೋತಿಯನ್ನು ಬೆಳಗಲಿಕ್ಕೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತ್ ನಿಂಬಾಳ್ಕರ್ ಅವರಿಗೆ ನಿವರ್ಗಿ ಗ್ರಾಮದ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ ಸನ್ಮಾನ್ಯ ಶ್ರೀ ಕಲ್ಲಪ್ಪ ಹೇರ್ಕಾರ್ ಅವರು. ಕಲ್ಲಪ್ಪ ಸಂಕ ಶಿಕ್ಷಕರು ಅವರಿಗೆ ಸನ್ಮಾನವನ್ನ ಮಾಡಲಿದ್ದಾರೆ. ಹಾಗೂ ನಮ್ಮೂರಿನ ಹಾಲುಮತದ ಹುಲಿ ಹಾಗೂ ಈ ಊರಿನ ಆಗು ಹೋಗುಗಳ ಬಗ್ಗೆ ಯಾವಾಗಲೂ ಒಳ್ಳೆಯ ವಿಚಾರಗಳನ್ನು ಮಾಡತಕ್ಕಂಥವರು ಹಾಗೂ ಜನಸಾಮಾನ್ಯರೊಡನೆ ಬೆರೆತು ತಮ್ಮದೇ ಆದ ಶೈಲಿಯಲ್ಲಿ ಕಾರ್ಯಕ್ಷಮತೆಯನ್ನು ಮಾಡತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಯಮೋ ಹಿರೇಕುರ್ಮರ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದರಂತೆ ಸಾಮಾಜಿಕ ಕಳಕಳಿ ಇರತಕ್ಕಂಥವರು, ನವ ಯುವಕರು ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಮ್ಮರಾಯ್ ತೇಲಿ ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಹಾಗೂ ನಿವರ್ಗಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯ ಗುರುಗಳಾಗಿರ್ತಕ್ಕಂಥವರು ಹಾಗೂ ನಮ್ಮ ಓಣಿಯಲ್ಲಿ ಅವರು ಎಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿರ್ತಕ್ಕಂಥ ಮನೋಹರ ಕುಲಕರ್ಣಿಯವರ ಒಂದು ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಕುಮಾರ್ ಮನೋಹರ್ ಕುಲಕರ್ಣಿ ಅವರು RTO ಆಫೀಸ್ ಬಿಜಾಪುರ, ಇವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ನಿವರ್ಗಿಯ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ
ಆತ್ಮೀಯ ಸಾಮಾಜಿಕ ಧುರೀಣರು ಗ್ರಾಮ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಂಗಪ್ಪ ಇಂಗ್ಳೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಮಿಟಿ ಪರವಾಗಿ ಹಾಗೂ ನಿವರಿಗೆ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ ಸಿದ್ದು ದೇವರಾಯ ಶಿಕ್ಷಕರು ಮಾಡಲಿದ್ದಾರೆ. ಇದೀಗ ತಾನೇ ಆಗಮಿಸುವಂತಹ ಶ್ರೀ ಅಶೋಕ್ ಕೋಲಾದಿ ಮಾಲೀಕರು ಎವಿಎಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪುಣೆ ಇವರಿಗೂ ಸಹ ಉತ್ಪೂರ್ವ ಸ್ವಾಗತ ಕೋರ್ತಾ ಆತ್ಮೀಯ ಸನ್ಮಾನ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಾಗೂ ಪ್ರಗತಿಪರ ರೈತರು, ನಿಲಯ ಪಾಲಕರು ಹಾಗೂ ಜಾತ್ರಾ ಕಮಿಟಿಯ ಉಸ್ತುವಾರಿಗಳು ಅವರು ಕೂಡ 8 ದಿವಸಗಳವರೆಗೆ ಸತತವಾಗಿ ಈ ಜಾತ್ರೆಯ ನೆರವೇರಿಸುವ ಸಲುವಾಗಿ ಇಲ್ಲೇ ಅವರು ಮುಕ್ಕಾಮು ಹೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ಶಾತ ಪ್ರಯತ್ನವನ್ನು ಮಾಡಿರ್ತಕ್ಕಂಥವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಕಾಸಪ್ಪ ಹಳಲ್ಕಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರು 3 ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಹ್ಯಾಟ್ರಿಕ್ ಅನ್ನ ಬಾರಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವಿಠ್ಠಲ ಹಿರಗಣ್ಣ ವಿಠ್ಠಲ ಪೂಜಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪ್ರಗತಿಪರ ರೈತರು ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಶಿಷ್ಯರೂ ಆಗಿರ್ತಕ್ಕಂಥವರು, ರಾಜಕೀಯ ಧುರೀಣರು ಆಗಿರ್ತಕ್ಕಂಥವರು, ಸಾಮಾಜಿಕ ಕಳಕಳಿ ಉಳಿತಕ್ಕಂಥವರು ಹಾಗೂ ಪ್ರಗತಿಪರ ರೈತರು ಆಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಸಿದ್ದಪ್ಪ ಸಂಗಪ್ಪ ಸಿದ್ದಾಪುರ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮೂರಿನ ಹೆಮ್ಮೆಯ ಪುತ್ರ ಹಾಗೂ ನಮ್ಮ ಆತ್ಮೀಯರು, ತಮ್ಮೆಲ್ಲರಿಗೂ ಚಿರಪರಿಚಿತರೂ ಆಗಿರ್ತಕ್ಕಂಥವರು, ಧಾರವಾಡದಲ್ಲಿ ಮಕ್ಕಳ ಆಯೋಗದ ಸದಸ್ಯರು, ಕರ್ನಾಟಕ ಸರ್ಕಾರ ಹಾಗೂ ಹೈಕೋರ್ಟ್ ಪೀಠದ ವಕೀಲರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈರಪ್ಪ ಶರಣಪ್ಪ ಬಿಳಿಜಾಳ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರ್ಗಿ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ.
ಶ್ರೀ ಶ್ರೀಶೈಲ್ ತುಪ್ಪದ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಶೈಲ್ ತುಪ್ಪದ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ಪ್ರಗತಿಪರ ರೈತರು, ಸಾಮಾಜಿಕ ಧುರೀಣರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಸಿದ್ದ ಹೊಂಬಾಳೆ PKPS ಅಧ್ಯಕ್ಷರು PKPS ಅಧ್ಯಕ್ಷರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನೇವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯ ಸ್ನೇಹಿತರು, ಪ್ರಗತಿಪರ ರೈತರು ಹಾಗೂ ಸಾಮಾಜಿಕ ಧುರೀಣರು ಹಾಗೂ ಈ ಒಂದು ಗ್ರಾಮದ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ಶ್ರವಣ್ ಕುಮಾರ್ ಕಾಂಬ್ಳೆ. ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನೀವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ. ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವರು, ತಮ್ಮೆಲ್ಲರಿಗೂ ಚಿರಪರಿಚಿತರೂ ಆಗಿರ್ತಕ್ಕಂಥವರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಹಳಷ್ಟು ಕಾರ್ಯವನ್ನ ನಡೆಸಿಕೊಟ್ಟಿರ್ತಕ್ಕಂಥವರು, ಈ ಗ್ರಾಮದ ಅಭಿವೃದ್ಧಿಗಾಗಿ ಚಿಂತನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ಸನ್ಮಾನ್ಯ ಶ್ರೀ ಸಂಜೀವ್ ಕುಮಾರ್ ರಾಮಚಂದ್ರ ದಾಂಡೇಕರ್. ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಹಾಗೂ ಆತ್ಮೀಯ ಸ್ನೇಹಿತರು ಹಾಗೂ ಉದ್ದಿಮೆದಾರರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಭೀಮು ಪವರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಗ್ರಾಮಸ್ಥರ ಪರವಾಗಿ ಹಾಗೂ ಕಮಿಟಿ ಪರವಾಗಿ ಕೋರುತ್ತೇನೆ. ನಮ್ಮ ಆತ್ಮೀಯ ಸ್ನೇಹಿತರು, ಪ್ರಗತಿಪರ ರೈತರು ಹಾಗೂ ವಿವಿಧ ಒಂದು ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂಥವರು ಹಾಗೂ ನಿಮ್ಮೆಲ್ಲರ ಚಿರಪರಿಚಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಉಮರಾಣಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನೇವರಿಗೆ ಗ್ರಾಮಸ್ಥರ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಸಹೋದರರ ಸುಪುತ್ರರು ಹಾಗೂ ಈ ಗ್ರಾಮಕ್ಕೆ ಚಿರಪರಿಚಿತರು ಆಗಿರ್ತಕ್ಕಂಥ ನಮ್ಮ ಸಹೋದರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕರ್ನಾಟಕ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಶ್ರೀಶೈಲ್ ಜಗದೇವ ತುಪ್ಪದ್. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನೇವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಅವರಿಗೆ ಮಾಲಾರ್ಪಣೆ ಸನ್ಮಾನ. ಸನ್ಮಾನ್ಯ ಶ್ರೀ ಶ್ರೀಮಂತ ತೇಲಿ, ಪ್ರಗತಿಪರ ರೈತರು, ಸಾಮಾಜಿಕ ಕಳಕಳಿ ಉಳ್ತಕ್ಕಂಥವರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮುತ್ತಣ್ಣ ಚಿಕ್ಕಲಿಕಿ, ಇವರು ಈ ಒಂದು ಗ್ರಾಮದ ಪ್ರಗತಿಗಾಗಿ ಹಗಲಿರುಳು
ಶ್ರಮ ಪಡ್ತಾ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಉತ್ಸಾಹದಿಂದ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಹಾಗೂ ನಿವರಿಗೆ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಸೋದರ ಮಾವಂದಿರು ಆಗಿರ್ತಕ್ಕಂಥವರು 2 ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಬಹಳಷ್ಟು ಕಾರ್ಯವನ್ನು ಮಾಡಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಶಿವಾನಂದ್ ಗುರುಬಾಳ ಆಯೂರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ಯಾಮರಾವ್ ಸಂಗಪ್ಪ ಬಿರಾದಾರ್ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ರಾಜಕೀಯ ಯುವ ಧುರೀಣರು, ಪ್ರಗತಿಪರ ರೈತರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಸನ್ಮಾನ್ಯ ಶ್ರೀ ರಮೇಶ್ ಈರಪ್ಪ ಮಲಾಬಾದಿ, ಪ್ರಗತಿಪರ ರೈತರು ಹಾಗೂ ಸಾಮಾಜಿಕ ಧುರೀಣರು ಹಾಗೂ ಸಾಮಾಜಿಕ ಕಳಕಳಿ ಹೊರತಕ್ಕಂಥವರು ಸನ್ಮಾನ್ಯ ಶ್ರೀ ರಮೇಶ್ ಈರಪ್ಪ ಮಲಾಬಾದಿ ಅವರಿಗೆ ಕಮಿಟಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಮಲ್ಲಪ್ಪ ಪೋಲಾದಿ PKTS ಸದಸ್ಯರು ಇವರು ಕೂಡ ಪ್ರಗತಿಪರ ರೈತರು, ಸಾಮಾಜಿಕ ಕಳಕಳಿ ಹೊರತಕ್ಕಂಥವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನೀವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಸನ್ಮಾನ್ಯ ಶ್ರೀ ಸಂಗಪ್ಪ ಚೌಗಲೆ ಸುಬೇದಾರ್ ಇವರು ಕೂಡ ಈ ಗ್ರಾಮದ ಚಿಂತನೆಯನ್ನು ಮಾಡ್ತಕ್ಕಂಥವರು ಅಭಿವೃದ್ಧಿ ಸಲುವಾಗಿ ಮತ್ತು ಅವರಿಗೆ ಈ ಗ್ರಾಮದ ಕಾಳಜಿ ಬಹಳ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಪರಶು ಬಗಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಿವರ್ಗಿ ಗ್ರಾಮದ ಪೊಲೀಸ್ ಪಾಟೀಲರು ಹಾಗೂ ಈ ಸಮಾಜದ ಒಂದು ಆಗು ಹೋಗುಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥವರು ಮತ್ತು ಈ ಗ್ರಾಮದಲ್ಲಿ ಯಾವುದೇ ಒಳ್ಳೆಯದೇ ಇರಬಹುದು, ಕೆಟ್ಟದೇ ಇರಬಹುದು, ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಸಿದ್ದನಗೌಡ ನಿಂಗನಗೌಡ ಪಾಟೀಲ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯ ಸ್ನೇಹಿತರು, ಈ ಜಾತ್ರಾ ಕಮಿಟಿಯ ರೂವಾರಿಗಳು ತಮ್ಮೆಲ್ಲರಿಗೂ ಚಿರಪರಿಚಿತರು, ರಾಜಕೀಯ ಯುವ ಧುರೀಣರು ಮತ್ತು ಈ ಗ್ರಾಮದ ಹಿತಚಿಂತಕರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಕಾಶಿನಾಥ್ ಬಸಲಿಂಗಪ್ಪ ಸಂಘ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೂ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ವಿಶೇಷ ಆಹ್ವಾನಿತರಾಗಿ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವರು ಹಾಗೂ ಪ್ರಗತಿಪರ ರೈತರು ಆಗಿರ್ತಕ್ಕಂಥವರು ಹಾಗೂ ಕಿರಾಣಿ ವ್ಯಾಪಾರಿಗಳು ಹಾಗೂ ಕಬ್ಬಿನ ಒಂದು ತೋಡ್ನಿಯ ಮಾಲೀಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾದೇವಪ್ಪಣ್ಣ ಬಂಡಿ ಅವರು ಕೂಡ ಸಂಕ ಗ್ರಾಮದಿಂದ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ
ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ಸಹೋದರ ಸುಪುತ್ರರಾಗಿರ್ತಕ್ಕಂಥವರು ಹಾಗೂ ಪ್ರಗತಿಪರ ರೈತರಾಗಿರ್ತಕ್ಕಂಥವರು, ಸಾಮಾಜಿಕ ಧುರೀಣರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಚಿದಾನಂದ ಕಾರಾಜನಗಿ ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ನೀವರಿಗೆ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಿಕ್ಷಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾರಾಯಣ ಗುರುಸಿದ್ದಪ್ಪ ಬಗಲಿ ಶಿಕ್ಷಕರು, ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಸನ್ಮಾನ್ಯ ಶ್ರೀ ಸದಾಶಿವ್ ದಾಂಡೇಕರ್, ಸದಾಶಿವ್ ಸಿದ್ದಣ್ಣ ದಾಂಡೇಕರ್, ಇವರು ಕೂಡ ಯುವಕರು ಈ ಒಂದು ಗ್ರಾಮದ ಸಲುವಾಗಿ ಹಿತವನ್ನ ಬಯಸ್ತಕ್ಕಂಥ ವ್ಯಕ್ತಿಗಳು, ಗ್ರಾಮದ ಒಂದು ಅಭಿವೃದ್ಧಿ ಸಲುವಾಗಿ ಚಿಂತನೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳು. ಸನ್ಮಾನ್ಯ ಶ್ರೀ ಸದಾಶಿವ್ ದಾಂಡೇಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಮತ್ತು ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರು, ಶಿಕ್ಷಕರು ಆಗಿರ್ತಕ್ಕಂಥವರು ನಾಗರಾಜ್ ರಾಚಪ್ಪ ಹೋರ್ತಿ ಗುರುಗಳು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಮಿಟಿ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಅವರು ನಾಗರಾಜ ಹೋರ್ತಿ ಅವರು KSRTC ಒಳಗ ಮೆಕ್ಯಾನಿಕಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಚಿತ್ರದುರ್ಗದೊಳಗ. ಅದಕ್ಕೆ ಮೊದಲು ಹೇಳದ್ದು ಅದು ಕ್ಷಮಿಸಬೇಕು. ನಮ್ಮ ಆತ್ಮೀಯರು, ನಮ್ಮ ಒಡನಾಡಿಗಳು ಹಾಗೂ ಬಹಳ ಹತ್ತಿರದಿಂದ ನಮ್ಮ ಜೊತೆಯಾಗಿ ಪ್ರತಿಯೊಂದು ಕೆಲಸದಲ್ಲಿ ತಮ್ಮ ಕರ್ತವ್ಯವನ್ನು ಬಿಟ್ಟು ಬಹಳಷ್ಟು ಒಂದು ಸಹಾಯವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಹಾಗೂ ಅವರು ರೈತಾಪಿ ವರ್ಗದ ಒಂದು ಮುಖ್ಯ ವಾಹಿನಿಯಲ್ಲಿ ಇರ್ತಕ್ಕಂಥವರು. ಆದ್ರೂ ಕೂಡ ಅವರು ನೌಕರಿ ಮಾಡ್ತಾರೆ, ಅನಿವಾರ್ಯದ. ಶ್ರೀಶೈಲ ಚಂದ್ರಶ ದೇವರಾಯ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥವರು ಮತ್ತು ಸೋಷಿಯಲ್ ವರ್ಕರ್ ಆಗಿರ್ತಕ್ಕಂಥವರು, ಪ್ರತಿಯೊಂದು ಕಾರ್ಯದಲ್ಲಿ ಅವರು ನಿವರಿ ಗ್ರಾಮದ ಯಾವುದೇ ಕಾರ್ಯಕ್ರಮದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ತಕ್ಕಂಥ ವ್ಯಕ್ತಿಗಳು. ಸನ್ಮಾನ್ಯ ಶ್ರೀ ಮಮ್ಮು ಸಾಬ್ ಬಂಧು ಸಾಬ್ ಎಲ್ಗಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಮಿಟಿ ಪರವಾಗಿ ಮತ್ತು ಈ ನೀವರಿಗೆ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯರು ಪೊಲೀಸ್ ಪಾಟೀಲರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಚಂದ್ರಶೇಖರ್ ಪಾಟೀಲ್, ಪ್ರಗತಿಪರ ರೈತರು, ಸಾಮಾಜಿಕ ಧುರೀಣರು, ರಾಜಕೀಯ ಯುವಕರು ಹಾಗೂ ತಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಅವರಿಗೆ ನೀವರಿಗೆ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯ ಸ್ನೇಹಿತರು, ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಶ್ರೀ ಸಂಗಮೇಶ್ವರ ಜೀರ್ಣೋದ್ಧಾರ ಕಮಿಟಿಯ ಸದಸ್ಯರು, ಚೇರ್ಮನ್ರು ಆಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ನೀಲಪ್ಪ ತೇಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯ ಗುರುಗಳು, ಇವರು
ಪ್ರತಿಯೊಂದು ನಿವರ್ಗಿ ಗ್ರಾಮದ ಕಾರ್ಯಕ್ರಮದಲ್ಲಿ ಮತ್ತು ಪ್ರತಿಯೊಂದು ಒಂದು ಗ್ರಾಮದ ಅಭಿವೃದ್ಧಿ ಸಲುವಾಗಿ ಬಹಳ ಕಳಕಳಿ ಹೊಂದಿರತಕ್ಕಂತ ವ್ಯಕ್ತಿಗಳು. ಈ ಊರ ಅಭಿವೃದ್ಧಿ ಆಗಬೇಕು, ಒಳ್ಳೆಯ ಒಂದು ಸ್ವಚ್ಛತೆಯನ್ನ ಕಾಪಾಡಬೇಕು, ಈ ಊರಿನ ಪ್ರತಿಯೊಂದು ಕೆಲಸದಲ್ಲಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಳ್ತಕ್ಕಂಥ ವ್ಯಕ್ತಿಗಳು ಸನ್ಮಾನ್ಯ ಶ್ರೀ ಗುರುಸಿದ್ದಪ್ಪ ಲೋಕಪ್ಪ ತುಪ್ಪದ್. ಬೆಳಗಾವಿ ಜಿಲ್ಲೆಯ ಅನಂತಪುರದಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿಯನ್ನ ಹೊಂದಿರತಕ್ಕಂಥವರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥವರು, ರಾಜಕೀಯ ಧುರೀಣರಾಗಿರ್ತಕ್ಕಂಥವರು, ಪ್ರಗತಿಪರ ರೈತರು ಆಗಿರ್ತಕ್ಕಂಥ ಭಜನಾ ಕಲಾವಿದರು, ಮಾಜಿ ನಾಟ್ಯ ಕಲಾವಿದರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಮೂರ್ತಿ ಮಣಿಗೇಣಿ ಕಾಂಬ್ಳೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಮತ್ತು ನಿವರ್ಗಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ರಾಮಣ್ಣ ದೇವರಾಯ್ ಶ್ರೀ ಸಂಗಮೇಶ್ವರ ಆಟೋಮೊಬೈಲ್ಸ್ ಮಾಲೀಕರು, ಅವರು ಚಡ್ಚಾಣದೊಳಗ ದೊಡ್ಡ ಅಂಗಡಿ ಹಾಕಿಬಿಟ್ಟಾರ. ಇವತ್ತ ನಮ್ಮ ಆತ್ಮೀಯ ಸ್ನೇಹಿತರು ಪ್ರತಿಯೊಂದು ಈ ಒಂದು ಕಾರ್ಯಕ್ರಮದೊಳಗ ಭಾಗವಹಿಸ್ತಾರ. ಅವರಿಗೆ ನಿವರ್ಗಿ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಶ್ರೀ ಸಂಗಮೇಶ್ವರ ಪೂಜಾರಿಗಳು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಉತ್ಸಾಹದಿಂದ ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ದುಂಡಪ್ಪ ಹೂಗಾರ್, ದುಂಡಪ್ಪ ಗಂಗಾರಾಮ್ ಹೂಗಾರ್ ಇವರು ಕೂಡ ಈ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ನಿವರ್ಗಿ ಗ್ರಾಮದ ಪರವಾಗಿ ಕಮಿಟಿ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಆತ್ಮೀಯ ಸ್ನೇಹಿತ ಹಾಗೂ ಶ್ರೀ ಲಕ್ಷ್ಮೀ ದೇವಿಯ ಪೂಜಾರಿ ಹಾಗೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೀರಪ್ಪ ಸಿದ್ದರಾಯ ಬರಗೋಡಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ನಿಂಗನಗೌಡ ಅಣ್ಣಾರಾಯಗೌಡ ಪಾಟೀಲ್ರ ಪೊಲೀಸ್ ಪಾಟೀಲ್ರ ಅಳಿಯಂದಿರು ಆಗಿರ್ತಕ್ಕಂಥ ನಿಂಬರ್ಗಿಯ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ನಿಂಬರ್ಗಿ ಗ್ರಾಮದ ಪೊಲೀಸ್ ಪಾಟೀಲರು ಆಗಿರ್ತಕ್ಕಂಥ ಸಚಿನ್ ಗೌಡ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮೂರಿನ ಕಲಾವಿದರು, ದಿಮಿಡಿ ವಾದಕರು, ಭಜನಾ ಸಂಘದ ಒಂದು ಸದಸ್ಯರು ಆಗಿರ್ತಕ್ಕಂಥ ನಿವರ್ಗಿ ಗ್ರಾಮದ ಶ್ರೀ ಧರ್ಮು ಐವಳ್ಳಿ, ಹಿರಿಯ ಕಲಾವಿದರಾಗಿರ್ತಕ್ಕಂಥ ಲಾಯಪ್ಪ ಐವಳ್ಳಿ ಅವರು ಮೊನ್ನೆ ನಮ್ಮ ಊರ ಒಂದು ಹೆಮ್ಮೆಯ ಪುತ್ರರು ಅವರು ತೀರ್ಕೊಂಡ್ರು. ಅವರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಧರ್ಮು ಐಹೊಳ್ಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಬಿಬಿ ಹಳಲಿಕೆಯವರಂದ್ರೆ ಬಹಳ ಚಿರಪರಿಚಿತರು. ಹಿಂದಕ್ಕೆ ಅವರು 2 ಸಲ ಈ ಊರಿನ ಚೇರ್ಮನ್ರಾಗಿ ಬಹಳಷ್ಟು ಕೆಲಸವನ್ನು ಮಾಡಿ ಬಹಳ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು. ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಶೈಲ್ ಹಳಲಿಕೆಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕಮಿಟಿ ಪರವಾಗಿ ಮತ್ತು ಊರ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಹಾಗೂ
ಈ ಒಂದು ನಾಟಕದಲ್ಲಿ ವಸ್ತ್ರಾಲಂಕಾರ ಮಾಡ್ತಕ್ಕಂಥ ಸನ್ಮಾನ್ಯ ಶ್ರೀ ಸುನೀಲ್ ಕಾಂಬ್ಳೆ ಅವರಿಗೂ ಕೂಡ ಈ ಒಂದು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಹಾಗೂ ರಾಜು ಕಾಂಬ್ಳೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಪ್ರಗತಿಪರ ರೈತರು, ಕಲಾವಿದರು ಕೂಡ ಇವರಿಗೂ ಕೂಡ ಈ ಒಂದು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ನಿರೂಪಣೆಯನ್ನು ಮಾಡತಕ್ಕಂಥ ಶಿಕ್ಷಕರು, ಈ ಊರಿಗೆ ಚಿರಪರಿಚಿತರು ಮತ್ತು ಪ್ರೀತಿಯ ಪಾತ್ರಧಾರಿಗಳಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ರಮೇಶ್ ಮಲ್ಲಾಡೆ ಶಿಕ್ಷಕರಿಗೆ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಹಾಗೂ ಈ ಗ್ರಾಮದಲ್ಲಿ ನಡೀತಕ್ಕಂಥ ಕಲಾವಿದರ ಒಂದು ಪ್ರಯತ್ನಕ್ಕೆ ಬಹಳ ಒಂದು ಶ್ರಮಪಟ್ಟು ಅವರಿಗೆ ಹೆಗಲಿಗೆ ಕೊಟ್ಟು ನಡೆಸ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ ಅಪ್ಪು ಶಿವಲಿಂಗಪ್ಪ ತೇಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು 8 ದಿವಸ 15 ದಿವಸ ಆಯ್ತು ಅವರು ಈ ಕಾರ್ಯಕ್ರಮದಲ್ಲಿ ಬಹಳ ಶ್ರಮಪಟ್ಟರ. ಇವತ್ತಿನ ದಿವಸ ಅವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಈ ಒಂದು ನಾಟಕದ ಕಥಾ ಸಂಚಾಲಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಸಾವಣಿ ಗುರುಗಳು ಶಿಕ್ಷಕರು, ಇವರು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಿವೃತ್ತಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಹಾವಿನಾಳ್ ಶುಗರ್ಸ್ ಗಟ್ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಮತ್ತು ಪ್ರಗತಿಪರ ರೈತರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅನಿಲ್ ಭೀಮಣ್ಣ ದಾಂಡೇಕರ್ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನೀವರಿಗೆ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ SS ಕರ್ಜಗಿ ಪ್ರಾಂಶುಪಾಲರು ಹಳಗುಣಿಕಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ನಾಟಕದಲ್ಲಿ ಸಂಯೋಜಕರಾಗಿ ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥ ಬಹಳ ವರ್ಷಗಳವರೆಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಫರ್ದೀನ್ ಅತ್ತಾರ್ ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ. ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣಪತಿ ಹೂಗಾರ್ ಅವರಿಗೆ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. KP ನಾವಿಗುರುಗಳಿಗೆ ಈ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಶ್ರೀ ಮಹೇಶ್ ಸಾಬಣಿ ಅವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸಿದ್ದು ದೇವರಾಯ ಗುರುಗಳು ಅವರು ಕೂಡ ಬಹಳಷ್ಟು ಈ ಒಂದು ನಾಟ್ಯ ಕಲೆ ಅಭಿನಯಿಸಲು ಶ್ರಮಪಟ್ಟಂತ ವ್ಯಕ್ತಿಗಳು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಿವರಿಗೆ ಗ್ರಾಮದ ಪರವಾಗಿ ಹಾಗೂ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಶ್ರೀಶೈಲ್ ನಾವಿ ಗುರುಗಳು ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ನಮ್ಮ ಕಮಿಟಿಯ ಮ್ಯಾನೇಜರ್ ಆಗಿ ಸಂಘದ ಮ್ಯಾನೇಜರ್ ಆಗಿ ಸಿದ್ದನಗೌಡ ಲಿಂಗನಗೌಡ ಪಾಟೀಲ್ ಅವರು ಈ ಒಂದು ನಮ್ಮ ನಾಟ್ಯ ಸಂಘದ ಒಡೆಯರು ಹಾಗೂ ಅವರು ಸನ್ಮಾನ್ಯ ಶ್ರೀ ದುಂಡಪ್ಪ ಕರಜಗಿ ಅವರು ಈ ಒಂದು ನಾಟಕದ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಮತ್ತು ಕಮಿಟಿ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಶ್ರೀ ರಾಜು ವಾಲಿಕಾರ್ ಮಾಜಿ ಕಲಾವಿದರು ಹಾಗೂ BRP ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಸಹ ಉತ್ಪೂರ್ವಕ ಸ್ವಾಗತ ಕೋರ್ತಾ ಆತ್ಮೀಯ ಸನ್ಮಾನ ಶ್ರೀಶೈಲ್ ಕರಿ ಶಿಕ್ಷಕರು ನಡೆಸಿಕೊಡಬೇಕಾಗಿ ವಿನಂತಿ. ನಮ್ಮ
ಅರವಿಂದ ತಳವಾರ ಗುರುಗಳು ಕೂಡ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರಿಗೂ ಕೂಡ ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಮಾಲಾರ್ಪಣೆ ಮತ್ತು ಸನ್ಮಾನ. ಶ್ರೀ ಸಂಗಮೇಶ್ ತೇಲಿ ಅವರು ಆತ್ಮೀಯ ಸ್ನೇಹಿತರು ಹಾಗೂ ನಾಟಕಕ್ಕೆ ಕೊಡುಗೆ ನೀಡ್ತಾರಂತಹ ಮಾಜಿ ಕಲಾವಿದರಿಗೆ ಸಹ ಉತ್ಪೂರ್ವ ಸ್ವಾಗತ ಕೋರ್ತಾ ಆತ್ಮೀಯ ಸನ್ಮಾನ ಶ್ರೀ ಸಂಗಮೇಶ್ ತೇಲಿ ಅವರಿಗೆ ಸಿದ್ದುಗೌಡರವರು ಸ್ವಾಗತ ಕೋರಬೇಕಾಗಿ ವಿನಂತಿ. ಮೂಕನಾದರೂ ಕಲೆಯ ಬಗ್ಗೆ ಬಹಳ ಹೆಮ್ಮೆ ಇದೆ ಮತ್ತು ಈ ಊರಿನ ಪ್ರತಿಯೊಂದು ಈ ಒಂದು ನಾಟ್ಯ ಕಲೆಯಲ್ಲಿ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಕ್ಕಂಥ ರಾಜಶೇಖರ್ ಕಾಂಬ್ಳೆ ಮಾತು ಬರುವುದಿಲ್ಲ, ಮೂಕದನ, ಆದ್ರೂ ಬಹಳ ಹೆಮ್ಮೆ ಅವನಿಗೆ. ಅಂತವರಿಗೆ ಈ ಕಮಿಟಿ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ. ಶ್ರೀ ಮಹೇಶ್ ಸಾವಣಿ ಅವರು ವೇದಿಕೆ ಮೇಲೆ ಬರಬೇಕು, ಅವರಿಗೂ ಸಹ ಉತ್ಪೂರ್ವ ಸ್ವಾಗತ ಕೋರ್ತಾ ಆತ್ಮೀಯ ಸನ್ಮಾನ ಅರವಿಂದ್ ತಳವಾರ ನಡೆಸಿಕೊಡಬೇಕಾಗಿ ವಿನಂತಿ. ದುಂಡಪ್ಪ ಶಿವಣ್ಣ ಕರ್ಜಗಿ ಈ ನಾಟಕ ಕಂಪನಿಯ ಮ್ಯಾನೇಜರ್, ಅವರಿಗೆ ಸನ್ಮಾನ ಮತ್ತು ಮಾಲಾರ್ಪಣೆ. ಈ ಕಾರ್ಯಕ್ರಮದ ಸ್ವಾಗತ ಕೋರ್ತಾ ಇರುವಂತಹ ಕಂಚಿನ ಕಂಠದ ಕಲಾನಾಯಕರು ಶ್ರೀ ಅಪ್ಪ ಸಾಹೇಬ್ ಕಾರಜನಿಗೆ ಉತ್ಪೂರ್ವ ಸ್ವಾಗತ ಕೋರ್ತಾ ಅವರಿಗೆ ಆತ್ಮೀಯ ಸನ್ಮಾನ ದತ್ತಾತ್ರೇಯ ಸಾವಲಿ ಅವರು ಮುಖ್ಯ ಗುರುಗಳು ನೆನೆಸಿಕೊಡಬೇಕಾಗಿ ವಿನಂತಿ. ಶ್ರೀ ಅಪ್ಪ ಸಾಹೇಬ್ ಕಾರಜನಿ ಅವರಿಗೆ ಶ್ರೀ ಕಲ್ಯಾಣಪ್ಪ ಸಂಘ್ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಮಾಜಿ ಕಲಾವಿದರು ಅವರಿಗೆ ಸಹ ಉತ್ಪೂರ್ವ ಸ್ವಾಗತ ಕೋರ್ತಾ ಆತ್ಮೀಯ ಸನ್ಮಾನ ಶ್ರೀ ಅರವಿಂದ್ ತಳವಾರ ಶಿಕ್ಷಕರು ನೆನೆಸಿಕೊಡಬೇಕಾಗಿ ವಿನಂತಿ. ಶ್ರೀ ಕಲ್ಯಾಣಪ್ಪ ಸಂಘ್ ಅವರಿಗೆ ನಮ್ಮ ನಾಟಕದ ವಾದ್ಯ ವೃಂದದವರು, ವಾದ್ಯ ವೃಂದ ಅಂದ್ರ ಬಹಳ ದೊಡ್ಡ ಕಲಾವಿದರವರು. ಭೀಮು ಮೂರುಟಿಗಿ ಅವರು ಈ ವೇದಿಕೆ ಮೇಲೆ ಬಂದು ಎಲ್ಲ ಕಲಾವಿದರ ಪರವಾಗಿ ಅವರು ಸನ್ಮಾನವನ್ನು ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಭೀಮು ಮೂರುಟಿಗಿ, ಗಣಪತಿ ಹುಗಾರ್ ಅವರು ಎಲ್ಲೇ ಇದ್ರು ಬೇಗನೆ ವೇದಿಕೆ ಮೇಲೆ ಬಂದು ಸನ್ಮಾನವನ್ನ ಮಾಡಿಕೊಳ್ಳಬೇಕಾಗಿ ವಿನಂತಿ. ಶ್ರೀ ಗಣಪತಿ ಹೂಗಾರ್ ಅವರು ಮಾಜಿ ಕಲಾವಿದರು ಹಾಗೂ ನಾಟಕಕ್ಕೆ ಅದ್ಭುತ ಕಾಣಿಕೆ ನೀಡುತ್ತಿರುವಂತಹ ವ್ಯಕ್ತಿಗಳು, ಅವರಿಗೆ ಉತ್ಪೂರ್ವ ಸ್ವಾಗತ ಕೊಡ್ತಾ ಆತ್ಮೀಯ ಸನ್ಮಾನ. ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಶೈಲ್ ನಾಯಿ ಅವರಿಗೆ ಕಮಿಟಿ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಶ್ರೀ ಸಂಗಮೇಶ್ ತೇಲಿ ಅವರಿಗೂ ಕೂಡ ಸನ್ಮಾನ. ಶ್ರೀ ರಾಜು ಚಿಕ್ಕಿಲ್ಕಿ ಅವರು ವೇದಿಕೆ ಮೇಲೆ ಬರಬೇಕು. ಮಾಜಿ ಆಟಗಾರರು, ಊರಿನ ಬಗ್ಗೆ ಅಪಾರ ಕಾಳಜಿ ಇರುವಂತಹ ಶ್ರೀ ರಾಜು ಚಿಕ್ಕಿಲ್ ಅವರಿಗೆ ಉತ್ಪೂರ್ವ ಸ್ವಾಗತ ಕೋರ್ತಾ ಆತ್ಮೀಯ ಸನ್ಮಾನ. ರಾಜು ಚಿಕ್ಕಿಲ್ಕಿ ಅವರು ವೇದಿಕೆ ಮೇಲೆ ಬರಬೇಕು ವಿನಂತಿ. ಶ್ರೀ ಪುಟ್ಟು ಸಾವಣಿ ಅವರು ಶಿಕ್ಷಕರು ವೇದಿಕೆ ಮೇಲೆ ಬರಬೇಕು, ಆತ್ಮೀಯ ಸನ್ಮಾನ ಸ್ವೀಕರಿಸಬೇಕು ವಿನಂತಿ. ಇಲ್ಲಿಯವರೆಗೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸನ್ಮಾನ ಮಾಡಿದೆವು ಮತ್ತು ಅವರಿಗೆ ಸ್ವಾಗತ ಕೋರಿದೆವು ಅಂತ ಹೇಳಿ ನೀವೆಲ್ಲ ಪ್ರೇಕ್ಷಕ ಅನಿಸಿರ್ಬಹುದು. ಅದು ಸತ್ಯದ. ತಾವೆಲ್ಲರೂ ನೀವೆಲ್ಲ ಬಂದಿರಿ, ಪ್ರತಿಯೊಬ್ಬರಿಗೆ ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಊರಿನ ಪ್ರಮುಖರನ್ನ, ಗಣ್ಯಾತೀತ ವ್ಯಕ್ತಿಗಳನ್ನ ಕರೆಸಿ ಇವತ್ತಿನ ವೇದಿಕೆ ಮೇಲೆ ನಾವು ಸನ್ಮಾನ ಮಾಡಿದ್ದೇವೆ. ನೀವೆಲ್ಲ ಬಂದದಕ್ಕೆ ನಿಮ್ಮೆಲ್ಲರಿಗೂ ಗ್ರಾಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಕಮಿಟಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನಿಮ್ಮೆಲ್ಲರಿಗೂ ಮಾಲಾರ್ಪಣೆ ಮತ್ತು ಸನ್ಮಾನ. ಮಲ್ಲಪ್ಪ ತಳವಾರ ಕೊಂಚ ಕಲಾವಿದರು ಇವರು ಕೂಡ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ತಮ್ಮ ಕಂಚಿನ ಕಂಠದ ಮೂಲಕ
ವೇದಿಕೆ ಮೇಲಿನ ಗಣ್ಯಾತಿ ಗಣ್ಯರಿಗೆ ಸ್ವಾಗತ ಕೋರಿ ಅವರ ಹೆಸರಷ್ಟೇ ಅಲ್ಲ, ಅವರ ತಂದೆ ಹೆಸರು ಸಹ ಹೇಳಿದ್ದಾರೆ. ಇದು ಒಂದು ಅದ್ಭುತ ಅಂತ ಹೇಳ್ಬೋದು. ಶ್ರೀ ಅಪ್ಪಾಸಾಹೇಬ್ ಕಾರಂಜಿಯವರ ಒಂದು ಜ್ಞಾನಕ್ಕೆ ನಾವು ತಲೆಬಾಗಬೇಕಂತ ಹೇಳ್ಬೋದು. ಎಲ್ಲ ಮಹನೀಯರ ಸ್ವಾಗತದೊಂದಿಗೆ ಅವರ ಕಿರು ಪರಿಚಯ ಸಹ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹುಟ್ಟೂರ್ಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ಇಲ್ಲಿಯವರೆಗೆ ಈಗ ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಆಹ್ವಾನ ಮಾಡಿದ್ದಕ್ಕಾಗಿ ಕಮಿಟಿಯವರಿಗೆ ಮತ್ತು ಊರಿನ ಗ್ರಾಮಸ್ಥ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲ ಪಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮುಂದಿನ ಕಾರ್ಯಕ್ರಮ ರಂಗಸಜ್ಜಿಕೆ ಪೂಜೆ. ಈ ಭವ್ಯ ದಿವ್ಯ ಅವಿಸ್ಮರಣೀಯ ರಂಗಸಜ್ಜಿಕೆಯ ಪೂಜೆ ಕಾರ್ಯಕ್ರಮ. ರಂಗಸಜ್ಜಿಕೆ ಪೂಜೆ ನಡೆಸಿಕೊಳ್ಳಲಾದರೆ ಶ್ರೀ ಈರಪ್ಪ ಬಿಳಿಜಾರ್, ವಕೀಲರು, ಹೈಕೋರ್ಟ್ ಬೆಂಚ್ ಧಾರವಾಡ, ಸದಸ್ಯರು ಮಕ್ಕಳ ನ್ಯಾಯಾಲಯ ಕರ್ನಾಟಕ ಸರ್ಕಾರ ಹಾಗೂ ಶ್ರೀಶೈಲ್ ತುಪ್ಪದ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ವಿಜಯಪುರ್, ಈ ಇರುವ ಮಹನೀಯರು ರಂಗಸಜ್ಜಿಕೆ ಪೂಜೆ ನಡೆಸಿಕೊಡಬೇಕಾಗಿ ವಿನಂತಿ. ಈ ಭವ್ಯ ದಿವ್ಯ ಅವಿಸ್ಮರಣೀಯ ರಂಗಸಜ್ಜಿಕೆ ಪೂಜೆ ನಡೆಸುವಂತಹ ಮಹನೀಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ನಾಟ್ಯ ದೇವತೆಗೆ ಪೂಜೆ ಕಾರ್ಯಕ್ರಮ. ಇದನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀ ಸಂಗಪ್ಪ ಚೌಗಲೆ, ಮಾಜಿ ಯೋಧರು, ಹಾಗೂ ಶ್ರೀ ಸಂಜೀವ್ ಕುಮಾರ್ ರಾಮಚಂದ್ರ ದಾಂಡೇಕರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಾಟ್ಯ ದೇವತೆಯ ಪೂಜೆ ನೆರವೇರಿಸಿಕೊಡಬೇಕಾಗಿ ವಿನಂತಿ. ನಾಟ್ಯ ದೇವತೆಗೆ ಪೂಜೆ ನಡೆಸುವಂತಹ ಮಹಿಳೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ನಮ್ಮೂರಿನ ಆರಾಧ್ಯ ದೇವರುವಂತಹ ಶ್ರೀ ಸಂಗಮೇಶ್ವರ ಮಹಾಲಕ್ಷ್ಮಿ ಭಾವಚಿತ್ರ ಪೂಜೆ ನಡೆಸಲಿದ್ದಾರೆ ಶ್ರೀ ಬಾಬುಗೌಡ್ ಭದ್ರಗೊಂಡ್, ಮಾಜಿ ಸೈನಿಕರು, ಹಾಗೂ ಶ್ರೀ ಯಮೋ ಹಿರೇಕುರುವರ್, ಕ್ಲಾಸ್ 1 ಕಾಂಟ್ರಾಕ್ಟರು, ಹಾಗೂ ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡೋಕ್ಕಾಗಿ ವಿನಂತಿ. ಸಂಗಮ ದೇವ
ಪೂಜೆ ನೆರವೇರಿಸಿದಂತಹ ಮನೆಯವರಿಗೆ ಬ್ರಹ್ಮಂ ದೀಪಂ ಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ನಮೋಸ್ತುತೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಶ್ರೀ ಅಶೋಕ್ ಚೌಹಾಣ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಜಯಪುರ ಹಾಗೂ ಶ್ರೀ ರವಿಕಾಂತ್ ಜಾಗೀರ್ದಾರ್ ಉಪನಿರ್ದೇಶಕರು ನಿವೃತ್ತ ಉಪನಿರ್ದೇಶಕರು ಬೋರ್ಡ್ ವಿಜಯಪುರ ಈ ಇರುವ ಮಹಿಳೆಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳ್ತಾ ಇದ್ದೇವೆ ಶ್ರೀ ಅಶೋಕ್ ಚೌಹಾಣ್ ಸರ್ ಅವರು ಈಗ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತಹ ಮಹಿಳೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಈಗ ಬಲೂನ್ ಹಾರಿಸುವ ಕಾರ್ಯಕ್ರಮ ಬಲೂನ್ ಹಾರಿಸಲಿದ್ದಾರೆ ಶ್ರೀ ಅಂಶಿತ್ ಹೊಮ್ಮಾಳೆ ಅಧ್ಯಕ್ಷರು ಪಿಕೆಪಿಎಸ್ ನಿವರ್ಗಿ ಹಾಗೂ ಶ್ರೀ ತಮ್ಮಾರಾಯತೇಲಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ನಿವರ್ಗಿ ಈರೋ ಮಹಿಳೆಯರು ಬಲೂನ್ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ನಾಗಠಾಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಶ್ರೀ ವಿಠಲ್ ಕಟೋಣಸ್ ಅವರು ನೆರವೇರಿಸಿಕೊಡಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಆಗಮಿಸಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸಹ ಹಾರೈಸಿದ್ದಾರೆ ಈ ನಾಟಕ ಅತ್ಯಂತ ಸುಸೂತ್ರವಾಗಿ ನಡೆಯಲಿ ಅಂತ ತಮ್ಮ ಹಾರೈಕೆಯನ್ನು ಸಹ ತಿಳಿಸಿದ್ದಾರೆ ಅವರಿಗೆ ಇವರಿಗೆ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಅಭಿನಂದಿಸುತ್ತಾ ಇದ್ದೇವೆ ಈ ಉದ್ಘಾಟನೆ ನೆರವೇರಿಸಲಿದ್ದಾರೆ ನಮ್ಮೂರಿನ ಹೆಮ್ಮೆಯ ಶಿಕ್ಷಕರಂತಹ ವಾಲಿಕಾರ್ ಸರ್ ಅವರ ಸುಪುತ್ರರು ಶ್ರೀ ಲಕ್ಷ್ಮೀಕಾಂತ್ ನಿಂಬಾಳ್ಕರ್ ವೈಸ್ ಪ್ರೆಸಿಡೆಂಟ್ ಕಿಸಾನ್ ಇರಿಗೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್
ನಿರ್ವಹಿಸಿರುವಂತಹ ಶ್ರೀ ಲಕ್ಷ್ಮೀಕಾಂತ್ ನಿಂಬಾಳ್ಕರ್ ವೈಸ್ ಪ್ರೆಸಿಡೆಂಟ್ ಕಿಸಾನ್ ಇರಿಗೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಶಾಂತಿಯ ಸಂಕೇತದಂತಹ ಪಾರಿವಾಳ ಹಾರಿಸುವುದು. ಇದನ್ನು ನಿರ್ವಹಿಸಲಿದ್ದಾರೆ ಶ್ರೀ ಅಶೋಕ್ ಪೋಲಾದಿ, ಮಾಲೀಕರು AVS ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಪುಣೆ, ಹಾಗೂ ಶ್ರೀ ಸಿದ್ದಾರಾಮ್ ಸಿದ್ದಾಪುರ್ ರಾಜಕೀಯ ಧುರೀಣರು, ನಮ್ಮ ಆತ್ಮೀಯರು ಈ ಕಾರ್ಯಕ್ರಮ ನಿರ್ವಹಿಸಿಕೊಡುವ ವಿನಂತಿ. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂತಹ ಶ್ರೀ ರವಿಕಾಂತ್ ಜಾಗೀರದಾರ್ ಸರ್ ಅವರು, ನಿವೃತ್ತ ಉಪನಿರ್ದೇಶಕರು ವಿಜಯಪುರ್, ಇವರು ವೇದಿಕೆಯನ್ನು ಉದ್ದೇಶಿಸಿ 2 ಅನಿಸಿಕೆಗಳಾಗಿ ಇವರು ಕೇಳ್ಕೊತಾ ಇದ್ದೇವೆ. ನಿವರ್ಗಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ನನ್ನ ಪ್ರಣಾಮಗಳು. ಸಂಪ್ರದಾಯದಂತೆ 2024ರ ಶ್ರೀ ಸಂಗಮೇಶ್ವರ ಲಕ್ಷ್ಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ನಮ್ಮೂರಿನ ಕಲಾವಿದರು ಒಂದು ಸುಂದರ ಸಾಮಾಜಿಕ ನಾಟಕದ ಈ ರಂಗ ಸಜ್ಜಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮೂರಿನ ಹೆಮ್ಮೆಯ ಧುರೀಣರು ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಪ್ರಥಮ ಪ್ರಜೆಯೂ ಆಗಿರ್ತಕ್ಕಂಥ ಚಂದು ಹುನೂರವರೇ, ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಶೋಕ್ ಚವ್ಹಾಣ್ರವರೇ, ಎನ್.ಎ. ಪಾಟೀಲ್ ಗುರುಗಳೇ ಮತ್ತು ಆತ್ಮೀಯರಾದ ಮಹಾದೇವ್ ಹಿರೇಕುರುಬರವರೇ ಹಾಗೂ ಬಾಬು ಭದ್ರಗೊಂಡ್ರವರೇ, ನಮ್ಮ ಜಗದೇವ್ ತುಪ್ಪದವರ ಚಿರಂಜೀವಿಯವರೇ ಹಾಗೂ ಅವರಿವರೆನ್ನದೇ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಈ ಒಂದು ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಮುಖ್ಯ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಊರಿನ ಗ್ರಾಮದ ಗುರು ಹಿರಿಯರೇ, ಕಲಾಪ್ರೇಮಿಗಳೇ ಹಾಗೂ ಸಂಗೀತ ಸಂಯೋಜಕರೇ ಮತ್ತು ನಮ್ಮ ಊರಿನ ಎಲ್ಲ ಹಿಂದಿನ ಕಲಾ ನಟರೇ ಅಥವಾ ಪಾತ್ರಧಾರಿಗಳೇ, ಪ್ರಪ್ರಥಮವಾಗಿ ನಮ್ಮ ಊರು ಇದು ಕಲಾಭಿಮಾನವನ್ನು ಹೊರಸೂಸುವಂತಹ ಊರಾಗಿ ಪೂರ್ವಜರ ಕಾಲದಿಂದಲೂ ಇದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. ನನಗೆ ಮಾಹಿತಿಯ ಪ್ರಕಾರ ಅಥವಾ ನನ್ನ ಜ್ಞಾನದ ಪ್ರಕಾರ ನಮ್ಮ ಊರಿನಲ್ಲಿ ಕಲಾವಿದರಿಗೆ ಯಾವುದೇ ತೊಂದರೆ ಇಲ್ಲ. ಆ ಕಲಾವಿದರು ಆ ಕಲೆಯನ್ನು ನೀಡ್ತಕ್ಕಂಥವರು ನಮ್ಮ ಗ್ರಾಮದ ದೇವತೆಗಳೇ. ಯಾವುದೇ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ನಾಟ್ಯ ಕಂಪನಿಯಕ್ಕಿಂತಲೂ ಕಂಪನಿಯ ನಾಟಕಕಾರಗಿಂತಲೂ ಅತ್ಯಂತ ಮನಪೂರ್ವಕವಾಗಿ ಶ್ರೋತೃಗಳನ್ನು ಆಕರ್ಷಿಸುವಂತಹ ಒಂದು ಕಲೆ ನಮ್ಮ ಊರಿನಲ್ಲಿ, ಅದು ಕೆಲವೊಂದು ಮನೆತನಗಳಲ್ಲಿ ಅದು ಆನುವಂಶಿಕವಾಗಿ ಬಂದಿದೆ ಎಂಬ ವಿಷಯವನ್ನು ನಾನು ಕಂಡಿದ್ದೇನೆ. ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ಊರಿನ ಈ ಜಾತ್ರಾ ಮಹೋತ್ಸವದಲ್ಲಿ ನಾಟಕಗಳು ಊರಿನ ಒಳಗಡೆ ದೊಡ್ಡದಾಗಿರ್ತಕ್ಕಂಥ ಮೈದಾನದಲ್ಲಿ, ಅದು ನಮ್ಮ ಗೌಡರ ಮನೆಯ ಮುಂಭಾಗದಲ್ಲಿರಬಹುದು ಅಥವಾ ನಮ್ಮ ಜಾಗೀರದಾರ್ ಮಂತನದ ಮುಂಭಾಗದಲ್ಲಿರಬಹುದು, ಆ ನಾಟಕಗಳ ರಂಗ ಸಜ್ಜಿಕೆಗಳು ಅಲ್ಲಿ ಏರ್ಪಡುತ್ತಿದ್ದವು.
ನಾವು ಕೇಳಿದ್ದೇವೆ. ಯಾವ ರೀತಿಯಾಗಿ ನಮ್ಮ ಊರಿನ ಸಂಸ್ಕೃತಿ, ಕಲೆ, ವಿದ್ಯಾವಂತಿಕೆ, ಜ್ಞಾನ ಹೆಚ್ಚುತ್ತದೆಯೋ ಅದಕ್ಕೆ ಮುಖ್ಯ ಕಾರಣ ನಮ್ಮ ಗ್ರಾಮ ದೇವತೆಗಳ ಶಕ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಪ್ರತಿಯೊಬ್ಬ ಕಲಾಭಿಮಾನಿಯಲ್ಲಿ ತುಂಬಿಸಲಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಊರಿನ ಕಲಾಭಿಮಾನಿಗಳು, ನಮ್ಮ ಊರಿನ ತರುಣ ಕಲಾವಿದರು ಒಂದು ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಒಂದು ನಾಟಕ ಅಭಿನಯಿಸುತ್ತಿದ್ದಾರೆ. ಆ ಎಲ್ಲ ನಾಟಕ ಪಾತ್ರಧಾರಿಗಳಿಗೆ ಯಶಸ್ಸು ನಮ್ಮ ಗ್ರಾಮ ದೇವತೆಗಳು ನೀಡಿ ತಮಗೆ ಆ ನಾಟಕದ ಮೂಲಕ ಒಂದು ಸಾಮಾಜಿಕ ನೀತಿಯನ್ನು, ಪ್ರತಿಯೊಂದು ನಾಟಕ ಅಥವಾ ಕಲೆ ಅದು ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮೌಲ್ಯವನ್ನು, ಸಾಮಾಜಿಕ ಮೌಲ್ಯವನ್ನು ನಾವು ಆ ನಾಟಕ ನೋಡಿದ ನಂತರ ನಾವು ಪಡೆದುಕೊಳ್ಳುತ್ತೇವೆ. ಅದನ್ನು ಪ್ರತಿಯೊಬ್ಬರೂ ಅನುಸರಿಸಿ ಅತ್ಯಂತ ಶಾಂತಚಿತ್ತರಾಗಿ ನಮ್ಮ ಕಲಾವಿದರ ಕಲೆಗೆ ಬೆಲೆಯನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹಿಸಿ ನಮ್ಮ ಕಲಾವಿದರು ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕ ಯಶಸ್ವಿಗೊಳಿಸಿ ಶುಭ ಕೋರಿ ಅವರಿಗೆ ಉತ್ತೇಜಿಸಬೇಕೆಂದು ನಾನು ಆ ಕಲಾವಿದರ ಪರವಾಗಿ, ಈ ನಾಟ್ಯ ಸಂಘದ ಕಮಿಟಿಯ ಪರವಾಗಿ ಹಾಗೂ ನಮ್ಮ ಗ್ರಾಮದ ಸಕಲ ಎಲ್ಲ ಅಭಿಮಾನಿಗಳ ಪರವಾಗಿ ತಮ್ಮಲ್ಲಿ ಕೋರುತ್ತಾ ನನಗೆ 2 ಮಾತುಗಳನ್ನಾಡಲು ಅವಕಾಶ ನೀಡತಕ್ಕಂಥ ಕಮಿಟಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಊರಿಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಸ್ಥಾನ ವಹಿಸಿಕೊಂಡು ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ತಮ್ಮ ಅತಿಥಿ ನುಡಿಯಾರಿಸುವಂತಹ ಶ್ರೀ ರವಿಕಾಂತ್ ಜಾಗೀರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶ್ರೀ ಯಮೋ ಹಿರೇಕೂರ್ ಸರ್ ಅವರು, ನೀವು ಬಲು ಎತ್ತರ ಹೋದು ನಮಗೆ ಬಲು ಹತ್ತಿರ ಹೋದು ಜನಸೇವೆ ಹೇಗೆ ಮಾಡಬೇಕೆಂಬ ತಿಳಿಸುವ ಉತ್ತರ ಹೋದು ಈ ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆ ಹೇಳಬೇಕಾಗಿ ವಿನಂತಿ. ಈ ಲಕ್ಷ್ಮೀ ಸಂಗಮನಾಥನನ್ನು ನಮಸ್ಕರಿಸಿ ಈ ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಹೊನ್ನೂರವರಿಗೂ, ಅದರಂತೆ 2 ಜಿಲ್ಲೆಯ AW ಆಗಿರ್ತಕ್ಕಂಥ KV ನಮ್ಮ ಆತ್ಮೀಯರು ಫ್ಯಾಮಿಲಿ ಮೆಂಬರ್ ಇದ್ದಂತೆ ಇರತಕ್ಕಂಥ ಅಶೋಕ್ ಚವ್ಹಾಣ್ ಅವರಿಗೂ, ಅದರಂತೆ ನಮಗೆ ಕಲಿಸಿದ ಗುರುಗಳು ನಮ್ಮ ಊರ ಪೊಲೀಸ್ ಪಾಟೀಲರು, ಗೌಡ್ರು, ಒಳ್ಳೆಯ ಮನೆತನದವರು, ಏನೇ ಪಾಲಿಸರ್ ಗುರುಗಳವರಿಗೂ ಅನಂತ ನಮಸ್ಕಾರಗಳು. ಅದೇ ಏನೇ ಮಾಡಿರ್ತಕ್ಕಂಥವ್ರು ಡೈರೆಕ್ಟ್ರು ಅಂತ ಒಂದು ಜಿಲ್ಲಾ 2 ಜಿಲ್ಲಾ ನೌಕರಿ ಮಾಡಿರ್ತಕ್ಕಂಥ ರಿಟೈರ್ಡ್ ಆಗಿರ್ತಕ್ಕಂಥ ರವಿ ಜಾಗೀರ್ದಾರ್ ಸರ್ಗೂ ಅನಂತ ನಮಸ್ಕಾರಗಳು. ಅದರಂತೆ ಬಾಬು ನಮ್ಮ ಕ್ಲಾಸ್ಮೇಟ್ ಅವರು ಕೂಡ ರಿಟೈರ್ಡ್ ನೇವಿಗವರು, ಅಲ್ಲಿ ಅವರಿಗೂ ಕೂಡ ಅನಂತ ನಮಸ್ಕಾರಗಳು. ಅದರಂತೆ ಆಚೆಗಡೆ ತುಪ್ಪ ಸರ್ ಅವರಿಗೂ, ಇಲ್ಲಿ ಲಕ್ಷ್ಮೀಕಾಂತ್ ಪ್ಯಾರೇರಾಲ ಇವರು ನಮ್ಮ ಕ್ಲಾಸ್ಮೇಟ್ರೆ, 1ನೇ ತಿಳಿದು ಇಂಜಿನಿಯರಿಂಗ್ ಮುಗಿದ ತನಕ ಇಬ್ಬರು ಕ್ಲಾಸ್ಮೇಟ್ ಇದ್ದೆವು. ಅದಕ್ಕೆ ಇವರು ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅಂತ ಹೆಸರಿತ್ತು. ನಾವು 3 ಮಂದಿಗೆ ಒಂದು ಸರ್ ಕೊಟ್ಟಿಡ್ತಿದ್ರು, ಜತ್ಕರ್ ಸರು. ನಾವೆಲ್ಲರೂ ಒಂದಾಗಿ ಲಕ್ಷ್ಮೀಕಾಂತ್ ಅವ್ರಿಗೂ ಕೂಡ ಅನಂತ ನಮಸ್ಕಾರಗಳು. ಅದರಂತೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ನಮ್ಮ ತಮ್ಮಣ್ಣವ್ರಿಗೂ, ಪೋಲಾಸ್ ಸರ್ ಅವರಿಗೂ, ಬಸವಣ್ಣ ಹಳದಿಕೆ ಅವರಿಗೂ, ಕಾರಾಜನಿಗೆ ಪಂಟು ಸೋಕರ್ ಅವರಿಗೂ, ಮತ್ತು ದಾದಾ ಅವರಿಗೂ, ನಿಂಗು ಅಣ್ಣ ಅವರಿಗೂ, ಹಿರಗಣ್ಣ ಪೂಜಾರಿ ಅವರಿಗೂ, ಅದರಂತೆ ನಮ್ಮ ಸಿದ್ದು ಅಣ್ಣ ಒಂದು ಇರಲಿ ನೋಡ್ರಿ. ಇನ್ನೊಂದು ಏನಾತಂದ್ರೆ ಜಲ್ದಿ ಮುಗಿಸ್ತೇವೆ. ನನ್ನ ಒತ್ತಡ ಹೆಂಗೆ ನಡೆದ ನೋಡು, ಸತತ 3 ದಿನ ಇದೇ ಊರಾಗ ಇಲ್ಲೇ ಮಾಡ್ಲತ್ತೀವಿ. ಯಾಕಂದ್ರೆ ತನು ಮನ ದನ ಸಿದ್ಧಗೌಡ್ರ ಬ್ಯಾಗ್ ಎಂತದ್ದು ಹೇಳಿದಾರೆ ಗೊತ್ತನು? ಸಿದ್ಧಗೌಡ್ರ ಬ್ಯಾಗ್ ನೋಡ್ರಿ ಮೊದಲ. ಅದಕ್ಕೆ ಎಲ್ಲರ ಹೆಸರು ತೊಗೊಂಡೆ ಒಂದ್ರೆ ಪ್ರೋತ್ಸಾಹ ಆಗ್ತದ, ಒಂದ್ರೆ ಏನಾರೇ ಆಗ್ತದೆ. ಹಂಗೇನು ತಿಳ್ಕೊಬೇಡ್ರಿ. ಈ ಸದ್ಯ ಲಾಸ್ಟಿಗೆ ಹೋಗುವ ಮೂಕ ಹಿಡ್ಕೊಂಡು ನಮ್ಮ ಶ್ರವಣ ಕುಮಾರ್ ಅದನ, ಆಮೇಲೆ ನಮ್ಮ ಸಂಘದವರು ಬಂದಾರ, ಅಣ್ಣ ಮಾದೇವಣ್ಣವರು, ಅಪ್ಪ ಸಾಬ್ ಕಾರಾಜನಿಗೆ ಈ ವಯಸ್ಸಿನಾಗ ತಂದೆ ಮತ್ತು ಮಕ್ಕಳ ಹೆಸರು ಹೇಳಿ ಎಷ್ಟು ಕಂಚಿನ ಕಂಚ ಪುಣ್ಯಾತ್ಮ ಇಷ್ಟೆಲ್ಲ ಯಾಕೆ ಓದಾಡ್ತೀವಿ ಅನ್ನೋದ್ರೊಳಗೆ ಒಂದು ಜರ ಅರ್ಥ ಇರಬೇಕು. ಅಂತ ಒಂದು ಪರಿಸ್ಥಿತಿ ಒಳಗೆ ಅನೇಕ ಜನರು ತುಪ್ಪ ಸರ್ ಹಿರಿಯರದಾರ, ಲಕ್ಷ್ಮಣ ತೇಲಿಯಣ್ಣ ಅವರದಾರ, ರಮೇಶ್ ಮಲಬದಿಯವರು, ಶ್ಯಾಮ್ ಅವರು, ನಮ್ಮ ಅಜರು ಶಿವಶೋಕರ್ ಅವರು, ಇನ್ನೂ ಕೆಲವೊಂದು ಅನೇಕ ಜನ ಅದಾರ. ಮಿಲ್ಟ್ರಿ ನಮ್ಮ ಸಂಗೋಣ್ಣ ಅದಾರ, ಪೋಲೋದವರ, ಮಮ್ಮೂ ಸಾಹೇಬ್ ಸಹಿತ ಮೊದಲಿಲ್ಲದಾನ. ಈ ಎಲ್ಲ ಸ್ಟೇಜಿನ ಮೇಲೆ ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ, ಗುರು ಹಿರಿಯರಿಗೂ, ಮಲ್ಲಾಡಿ ಸರ್ ಅವರಿಗೂ, ಇನ್ನೂ ಅನೇಕ ಜನರು ಅದಾರ ಇಲ್ಲಿ. ಇವರೆಲ್ಲರಿಗೂ ಕೂಡ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಗುರು ಹಿರಿಯರಿಗೂ, ಇವರಿಗೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಭಾಷಣ ಮಾಡಬೇಕು ಮಾಡಬಾರ್ದು ಅಂತ ತಿಳ್ಕೊರಿ. ಬಸವ ಹಳದಕ್ಕೆ ಅವರು, ಅಶೋಕ್ ಚವ್ಹಾಣ್ ಅವರು, ನಮ್ಮ ಮಹೇಶ್ ಸಾಬಣಿಯವರು, ಪುಟ್ಟು ಸಾಬಣಿಯವರು, ಮಲ್ಲಾಡಿ ಸರ್
ಎಂಥ ಕಾರ್ಯಕ್ರಮ ಮಾಡಿದ್ರು ನೋಡು. ನಿಮ್ಮ ಊರೊಳಗೆ ಸಂಗಪ್ಪ ಮಾದಾರನವರು, ಲಾಯಪ್ಪ ಮಾದಾರವರು, ಇಡೀ ಖಾಂದಾನಿಕಿ ಮತ್ತು ಈಶ್ವರ ತಳವಾರ ಅವ್ರು ಮಾಡತಕ್ಕಂಥ ಪ್ರತಿಕ್ರಿಯೆಯನ್ನು ಎಂಥ ಚಂದ ಕವನದೊಳಗೆ ಹೇಳಿದ ಪುಣ್ಯವಂತನಾದ ಸಿರಸೈಲ್ ಪ್ರೊಫೆಸರ್ ಅವರು. ಸಾಧಾರಣ ಅಲ್ಲ, ಇಂಗ್ಲೀಷ್ ಪ್ರೊಫೆಸರ್. ಅಂಥವ್ರು ಕವನ ಹೇಳಿದ್ರು. ಅಂಥವ್ರ ಹೆಸರು ಯಾರು ತೆಗಿತೀರೇನ್ರಿ? ಅಂಥವ್ರ ಹೆಸರು ಈ ಗ್ರಾಮದೊಳಗೆ ಬಿಟ್ಟು ಅಂಥ ಬಡ ಜನರಿಗೆ ಹೆಸರು ತೆಗೆದ್ರು. ಅಂಥ ಪುಣ್ಯವಂತರು ನೌಕರಿದವ್ರು ಬರೋರಿಗೆ, ನೌಕರಿ ರಿಟೈರ್ಮೆಂಟ್ ಆಗೋರಿಗೆ ಪೂರ್ತಿ ಚಂತನ ಕಾರ್ಯಕ್ರಮ ಮಾಡಿದ್ದಾರೆ. ಬಸವ ಹಳದಕಿ ಮತ್ತು ಅವರು ಸಂಗಡಿಗವರು, ಮಹೇಶ್ ಶಾಬಣಿಯವರು, ಮಲ್ಲಾಡಿ ಸರು. ನೋಡು, IG ಬಂದಿದ್ರು ಚರ್ಚಣಕ್ಕೆ. ನಾನು ಮತ್ತು ಮಲ್ಲಾಡಿ ಸರ್ ಇಬ್ಬರೇ ಭಾಷಣ. IG ಬಂದಾಗ ಎಷ್ಟು ಜನ ಇರ್ತದೆ, ಹ್ಯಾಂಗಿರ್ತದೆ, ಇಡೀ ಅವರು ರಾಜ್ಯಕ್ಕೆ ಒಬ್ಬರು ಇರ್ತಾರೆ. ಯಾಕಂದ್ರೆ ನೀವ್ರಿಗೆ ಊರು ಬದ್ದಲ್ಲ ಏನು ಆಗಬೇಕು, ಏನು ಆಗಬೇಕಾಗ್ಯದ. ಇಂಥ ಪುಣ್ಯವಂತರೆಲ್ಲರೂ ಅದಾರ ಈ ಊರೊಳಗೆ. ಅದಕ್ಕೆ ಈ ನಾಟಕ ಬಾಳಿ ಬೆಳಗ್ಬೇಕಂದ್ರೆ ನಿಮ್ಮ ಊರನ್ನವ್ರು ಇದಾರೆ, ನಿಮ್ಮೂರು ಮಕ್ಕಳು, ನಿಮ್ಮೂರನ್ನವರೇ ಮಕ್ಕಳು. ನಮ್ಮ ನಿಂಗೋರ ಅಕ್ಕನ ಮಗ ಅದಾನ, ತಂದಿನೂ ಇಲ್ಲ, ತಾಯಿ ಇಲ್ಲ, ಆದರೂ ಕೂಡ ಪಾತ್ರ ಮಾಡ್ಯಾನ. ನಾವು ಯಾರೇ ಬ್ಯಾಡಂದ್ರು, ಬೇಕಂತ ದೊಡ್ಡವರು ಬ್ಯಾಡಂದ್ರು, ಅಂಥ ಬಡವರ ಪುಣ್ಯವಂತರ ನಾಟಕ ಈ ಸ್ಟೇಜಿಗೆ ಬರ್ತಾರಲ್ಲ, ಅಂಥವ್ರಿಗೆ ನೋಡೋ ಕಾಲಾಗ, ಅಂಥವ್ರಿಗೆ ಸಹಾಯ ಹಸ್ತ ನೀಡೋ ಕಾಲಾಗ, ಅಂಥವ್ರು ಸರಳವಾಗಿ ಸಾಗಲಿ ಅನ್ನೋ ಕಾಲಾಗ ನಾವು ಬಂದಿರ್ತೇವೆ. ನೋಡು, ಭಾಳತನ ಮಾತಾಡೋದ್ರಾಗ ಅರ್ತಿಲ್ಲ. ನಿಮ್ಮದು ಗೊತ್ತಾಗ್ಯದ, ನಮ್ಗೆ ಟೈಮ್ ಆಗ್ಯದ. ಏನೋ ಸನ್ಮಾನ, ಬಂಗಾರ, ಅರಿಬಿ, ಅಂಚಡಿ ಇವೆಲ್ಲ ಮುಟ್ಟಿಸ್ಬೇಕಾದ್ರೆ ಟೈಮ್ ಆಗ್ತದ. ನಿಮ್ಮದು ಸತ್ಯ ಅದ, ನಾನು ಮುಗಿಸ್ತೀನು. ಲಕ್ಷ್ಮೀಕಾಂತ್ ಲಿಂಬಾಳ್ಕರ್ ಅವರು ನೀವು ಎಷ್ಟು ಶ್ರೀಮಂತರಿದ್ದೀರಿ ಅಂತಂದ್ರು, ನಮ್ಮಣ್ಣ ತೀರ್ಕೊಂಡಕ್ಕರ ಹೆಣ ಸ್ಮಶಾನಕ್ಕೆ ಹೋಗಲಾರ್ದಟ್ಟು ಶ್ರೀಮಂತರಿದ್ದೆವು. 1 ಲಕ್ಷದ ಕಾಲಾಗ ತರಬುದ್ರು, ಆದರೂ ಕೂಡ ಅದು ಕೊಟ್ಟು ಅವ್ರು ಕಾಲು ಬಿದ್ದು ಅಷ್ಟು ಶ್ರೀಮಂತರಿದ್ದೇವಪ್ಪ. ನಾನು ನೀನು ಕ್ಲಾಸ್ಮೇಟ್ ಇರ್ಬೋದು, ಎಲ್ಲ ರೀತಿಯಿಂದ ಮಾಡ್ಕೊಂಡು ಬಂದರೂ ಕೂಡ ಭಗವಂತ ನಡೆಸನ. ಏನೇ ಕಷ್ಟ ಇದ್ರೂ ಕೂಡ ನಕ್ಕೋತಿರ್ತೀನು. ನಗುದೇ ನಂದು ಒಂದು ಹಠ, ನಗುದೇ ಒಂದು ಛಲ, ನಗಬೇಕಾದಂತೆ ಒಂದು ಕರ್ತವ್ಯ, ನಕ್ಕೋತಿರ್ತೀನೋ. ಅದರಿಂದ ಏನು ಅದ ಇವನಿಗೆ ಉದ್ದೇಶದ ಕೇಳ್ತೀರಿ. ನನಗೆ ಲಕ್ಷ್ಮೀ ಸಂಗಮನಾಥ, ದುರ್ಗವ ಮರಗವ, ಹನುಮನ್ ದೇವರ, ರಾಘವೇಂದ್ರ ಇವರೆಲ್ಲರ ಆಶೀರ್ವಾದ ನನಗಾಗ್ಯದ. ನೀವು ಯಾರು ಮಾಡಿದ್ರು ಏನಿಲ್ಲ, ನಾ ಹಿಂಗೆ ಎತ್ತಾ ಇರ್ತಿರ್ತೀನೋ. ಈಗ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ರಿ ಎಲ್ಲ ಪುಣ್ಯವಂತರಿಗೆ. ಏನ್ರಿ ಸಿದ್ಧಗೌಡ್ರು ಹೇಳಿದಿರಲ್ಲ, ಸ್ಮಶಾನಕ್ಕೆ ಹೋಗ್ಲಾರ್ದಷ್ಟು ಸೌಕರ್ಯ ಇದ್ದೇವ್ರಿ. ನೀವು ನಮ್ಮಂಥವ್ರು ಯಾವಕ್ಕೂ ಬೀಳ್ಬೇಡ್ರಿ. ನಮ್ದು ಎಷ್ಟೋ ಮಂದಿ ಬಿದ್ದು ಹೋಗ್ಯಾರ, ಹೊಳ್ಳಿ ಬಂದಿಲ್ಲ, ಹೊಳ್ಳಿ ಬಂದೇ ಇಲ್ಲ. ಟೇದರಿ ಮಾಡ್ರಿ, ನಾಟಕರಿ ಮಾಡ್ರಿ, ಕರೆದ್ರೆ ಬರ್ತೇವೆ ಅಷ್ಟೇ ನನ್ನ ಕರ್ತವ್ಯ. ಕರೆದ್ರೆಲ್ಲ ಎಲ್ಲಿ ಬೇಡ್ರಿ, ನೀವು ಬೆಕ್ಕದಲ್ಲಿ ಇಲ್ಲ. ಹೊಳೆ ಅಲ್ಲಿ ಇದ್ರ ಬಲ್ಲಿ ಇಟ್ರು ಅಷ್ಟೇ, ಈ ಕಡೆ ಇಟ್ಟರು ಅಷ್ಟೇ, ಈ ಕಡೆ ಇಟ್ಟರು ಅಷ್ಟೇ. ನಾವು ಯಾಕಂದ್ರೆ ಊರಾಗ ಹುಟ್ಟಿದ್ದಕ್ಕಾಗಿ ನಾವು ಬರಬೇಕಾಗ್ಯದ. ಇದಕ್ಕೆ ನನಗೊಂದೆರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಪುಣ್ಯವಂತರಿಗೆ, ಅಕ್ಕ ತಂಗಿಯರಿಗೆ, ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಇವರಿಗೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ಎಂ ಒ ಹಿರೇಕೂರ್ ಸಾಹೇಬ್ ಅವರಿಗೆ. ದ ಗ್ರೇಟರ್ ಗ್ಲೋರಿ ಫಾರ್ ಟೀಚರ್ ಈಸ್ ಟು ಪ್ರೊಡ್ಯೂಸ್ ಸಮ್ ಒನ್ ಗ್ರೇಟರ್ ದ್ಯಾನ್ ಹಿಮ್ಸೆಲ್ಫ್. ನಮ್ಮ ಊರಿನಲ್ಲಿ ಅತ್ಯಂತ ಶ್ರೇಷ್ಠ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ರು ಯಾರಿದ್ರ? ಶ್ರೀ RS ವಾಲಿಕರ್ ಸರ್ ಅವರು. ಈ ನಮ್ಮ ಊರಿನ ದೇವರು, ಅವರ ಸುಪುತ್ರರಾಗಿರುವಂತಹ ಶ್ರೀ ಲಕ್ಷ್ಮೀಕಾಂತ್ ನಿಂಬಾಳ್ಕರ್ ಅವರು, ವೈಸ್ ಪ್ರೆಸಿಡೆಂಟ್ ಕಿಸಾನ್ ಇರಿಗೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಈ ಕಾರ್ಯಕ್ರಮ ಉದ್ಘಾಟಕರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಇಲ್ಲಿ ಕೇಳ್ಕೊತಾ ಇದ್ದೇವೆ. ಇವತ್ತಿನ ಶ್ರೀ ಸಂಗಮೇಶ್ವರ ಹಾಗೂ ಲಕ್ಷ್ಮೀ ಜಾತ್ರೆಯ ಸಲುವಾಗಿ ಇವತ್ತಿನ ಒಂದು ನಾಟಕ ಸಂಘದ ಅಧ್ಯಕ್ಷರಾಗಲಿ ಅಥವಾ ಈ ಊರಿನ ಹಿರಿಯರಾಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ಆಮೇಲೆ ನನ್ನ ಆತ್ಮೀಯ ಮಿತ್ರರಾದಂಥ ಎಮ್ ಒ ಹಿರೇಕೂರವರಾಗಲಿ, ಜಾಗೀರ್ದಾರ್ ಸರ್ ಆಗಲಿ, ನನಗೆ ಕಲಿಸಿದಂಥ ನನ್ನ ಎನ್.ಎ. ಪಾಟೀಲ್ ಸರ್ ಆಗಲಿ, ಇಲ್ಲಿ ಇರ್ತಕ್ಕಂಥ ಅವರಿವರೆನ್ನದೇ ಎಲ್ಲರೂ ನನ್ನ ಆತ್ಮೀಯರು. ಹಾಗೂ ನಮಗೆ ಇಲ್ಲಿ ಬಂದರೆ ಒಂದು ಪ್ರೀತಿ, ಒಂದು ವಿಶ್ವಾಸ. ಇದು ಈ ಊರು ನಮಗೆ ನಮ್ಮೂರು ಅಂತ ಅನಿಸಿ ನಮಗೆ ಇಲ್ಲಿ ಪದೇ 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 ಕರೀತಾ ಇದೆ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮ ತಂದೆಯವರು ಇಲ್ಲಿ ಮಾಡಿದ್ದ ಒಂದು ಶಿಕ್ಷಣ ಸಲುವಾಗಿ ಅವರು ಏನು ಒಂದು ತ್ರಾಸು ತಗೊಂಡು ಅವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಏನವರು ನನಗೆ ಎಲ್ಲರಿಗೂ ಕೂಡ ಕಲಿಸಿದ್ದಾರೆ. ಅವರು ಇಲ್ಲಿ ಸ್ಟಾರ್ಟಿಂಗ್ ಜಾಯಿನ್ ಆದಾಗ 230 ರೂಪಾಯಿ ಅವ್ರಿಗೆ ಪಗಾರಿತ್ತು.
ಆದರೂ ಕೂಡ ಒಂದೊಂದು ರೂಪಾಯಿನೂ ಅವ್ರು ಇಲ್ಲಿ ಅವ್ರಿಗೂ ಇದು ತೋಳಾರ್ದೇನೆ, ಫೀ ತೋಳಾರ್ದೇನೆ ಅವರೆಲ್ಲನೂ ಎಜುಕೇಷನ್ ಕಲಿಸಿ ಇಡ್ತಕ್ಕಂಥ ಪ್ರತಿ ಊರಲ್ಲಿನೂ ಕೂಡ, ಅದನ್ನು ಪ್ರತಿಯೊಂದು ಮನೆಯಲ್ಲಿನೂ ಕೂಡ 4 ರಿಂದ 5 ರಿಂದ 6 7 ಮಂದಿ ಇಲ್ಲಿ ನೌಕರಿ ಇದ್ದಾರೆ. ನಾವು ಕೂಡ ಒಳ್ಳೆ ಹುದ್ದೆದಲ್ಲಿದ್ದೀವಿ. ನಾವು ಕೂಡ ಒಳ್ಳೆ ಫ್ಯಾಕ್ಟ್ರಿ ಹಾಕ್ತೇವೆ. ಇನ್ನು ಎಲ್ಲರೂ ಕೂಡಿಸಿ ಅದನ್ನು ಬಿಸ್ನೆಸ್ಸೇ ಮಾಡಬೇಕು. ಜಾಬ್ಗಿಂತನೂ ಬಿಸ್ನೆಸ್ ಜಾಸ್ತಿ ದೊಡ್ಡದು. ಆ ಬಿಸ್ನೆಸ್ ಮಾಡಬೇಕು. ಆ ರೀತಿ ದೇವರು ಶ್ರೀ ಸಂಗಮನಾಥ ಲಕ್ಷ್ಮೀಕಾಂತ ಕೂಡಿಸ್ಲಿ. ಆಮೇಲೆ ಜೀವನದಲ್ಲಿ ಅಹಂಕಾರ ಒಂದು ಇರಬಾರ್ದು. ಅಹಂಕಾರ ಅಂತಂದರೆ ಅದು ಸುಟ್ಟು ಹೋಗುತ್ತೆ. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ. ನಾವೇನೂ ಮಾಡಿಲ್ಲ. ಎಲ್ಲನೂ ಮಾಡ್ಲಿಕ್ಕೆ ಹಚ್ಚಿದವರು ದೇವರು, ಆ ಕೂಡಲ ಸಂಗಮ ದೇವರು ಅಥವಾ ನಮ್ಮ ಲಕ್ಷ್ಮೀ ತಾಯಿ ಅವರು ಮಾಡ್ಲಿಕ್ಕೆ ಹಚ್ಚಿದರೆ ನಾವೇನೂ ಮಾಡಿಲ್ಲ. ಜೀವನದಲ್ಲಿ ಇನ್ನೊಬ್ಬರಿಗೆ ಪರೋಪಕಾರಿಯಾಗಿ ಬದುಕಬೇಕು. ಪರೋಪಕಾರಿಯಾಗಿ ಬದುಕಿ ನಾವು ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ಅದರ ಜೊತೆ ಮತ್ತೊಬ್ಬರಿಗೂ ಮಾಡಬೇಕು. ಇನ್ನೊಂದು, ದೇವರಿಗೆ ನಮಸ್ಕಾರ ಮಾಡುವಾಗ पहिल्यांदा ನಾವು ಏನು ಮಾತಾಡಬೇಕು ಅಂತಂದರೆ, त्याला भलं कर त्याच्यानंतर मला भर कर, हे मराठीचे एक वर्ड आहे. ಅಂದರೆ ಜೀವನದಲ್ಲಿ ನೀವು ದೇವರಿಗೆ ನಮಸ್ಕಾರ ಮಾಡುವಾಗ ಇದರಿನಂತ ಇರುವವರಿಗೆ ಅವರಿಗೆ ಫಸ್ಟ್ ಫಲ ಮಾಡು, ಅಂದರೆ ಅವರಿಗೆ ಒಳ್ಳೆಯದು ಮಾಡು, ಅದರ ನಂತರ ಉಳಿದರೆ ನನಗೆ ಒಳ್ಳೆಯದು ಮಾಡು. ಈ ರೀತಿ ಒಂದು ಹೋದರೆ ನಮಗೆ ಜೀವನದಲ್ಲಿ ಯಾವ ತೊಂದರೆನೂ ಇರೋದಿಲ್ಲ. ಜೀವನದಲ್ಲಿ ಶ್ವಾಸ ಅಂದ್ರೇ ನಮ್ಮ ಜೀವನ. ಶ್ವಾಸ ಇಲ್ಲದಂತ ಇರೋದಂಥ ಮನುಷ್ಯನಿಗೆ ಈ ಡೈಲಿ ನಾವು ಶ್ವಾಸ ತಗೊಂತೇವಲ್ಲ, ಅದನ್ನೇ ಜೀವನ. ನಮ್ಮ ಜೀವನದಲ್ಲಿ ಒಂದು ಸಲ ನಾವು ಶ್ವಾಸ ತಗೊಂಡು ಶ್ವಾಸ ಬಿಡ್ಲಾರ್ದೇ ಇನ್ನೊಂದು ಸಲ ಶ್ವಾಸ ತೊಳಿಕೆ ನಮಗೆ ಸಾಧ್ಯ ಇಲ್ಲದಂಥ ಮನುಷ್ಯರು ನಮಗೆ ಅಹಂಕಾರ ಯಾಕೆ ಬೇಕು? ನಾನು ಅದು ಮಾಡೀನಿ, ನಾನು ಇದು ಮಾಡೀನಿ ಅಂತ ಹೇಳಿಕಿಸಿದ್ರೆ ಯಾವ ಅಹಂಕಾರ ಇರದೇನೆ ಒಳ್ಳೆಯದು ಮಾಡಬೇಕು. ಒಳ್ಳೆಯದು ಮಾಡಿ ಆಮೇಲೆ ಜೀವನದಲ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿಗಳು ಯಾವ ರೀತಿ ನಮಗೆ ಪಾಠ ಕಲಿಸಿದ್ದಾರೆ, ಯಾವ ರೀತಿ ನಮಗೆ ಮುಂದೆ ಓಡ್ಲಿಕ್ಕೆ ಬಿಟ್ಟಿದ್ದಾರೆ, ಅದೇ ರೀತಿ ಅವರು ಮುದುಕರಾದ ತಕ್ಷಣ ಅವರ ಕೈಗೆ ಬಿಡಬೇಡಿ. ಅವರನ್ನು ಹಿಡ್ಕೊಂಡು ಹೋಗಿ, ಎಲ್ಲರ ಮನೆಯಲ್ಲೂ ಒಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅದನ್ನು ನಡ್ಕೊಂಡು ಹೋಗಿ. ಅದೇ ರೀತಿ ನನಗಿಲ್ಲಿ ಕರೆಸಿ 4 ಮಾತು ಮಾತಾಡಲಿಕ್ಕೆ ನನಗೊಂದು ಚಾನ್ಸ್ ಕೊಟ್ಟದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ನನ್ನ ಈ ಊರಿಗೂ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಧನ್ಯವಾದಗಳು. ವೇದಿಕೆಯನ್ನು ಉದ್ದೇಶಿಸಿ 2 ಅನಿಸಿಕೆ ಹೇಳಬೇಕಾಗಿ ವಿನಂತಿ. ಶ್ರೀ ಸಂಗಮೇಶ್ವರ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡ್ತಾ ಇರತಕ್ಕಂಥ ಇವತ್ತಿನ ನಾಟಕ ಮುತ್ತೈದೆಯಾಗಿ ಮತ್ತೆ ಬಾ ಮುತ್ತೈದೆಯಾಗಿ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ನನ್ನ ಅನಂತ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷ ನಾಟಕ ಈ ರಂಗಸಜ್ಜಿಕೆಯಲ್ಲಿ ನಡೀತಾ ಇದೆ. ಆದರೆ ವಿಶೇಷ ಏನು ಅಂತ ಕೇಳಿದ್ರೆ, ಅಪ್ಪಟ ಹೊಸದಾದಂಥ ನಮ್ಮೂರಿನ ಯುವಕರು ಅಪ್ಪಟ ಹೊಸದಾದ ಈ ಕಲೆಗೆ ಹೊಸದಾದ ಈ ರಂಗಸಜ್ಜಿಕೆಗೆ ಹೊಸದಾದ ಹುಡುಗರು ಕೂಡಿ, ಅವು ನಮ್ಮೂರಿನ ಮಕ್ಕಳು ಹುಡುಗರು ಕೂಡಿ ನಾಟಕ ಮಾಡ್ಲಿಕತ್ತಾರ. ಬೆಳಗಾಗುವವರೆಗೂ ನಾವೆಲ್ಲರೂ ಅವರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಈ ನಾಟಕವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ತಾ, ನಾಟಕನೂ ಕೂಡ ನಮ್ಮೂರಿಗೆ ಇದು ಹೊಸದು. ನಾಟಕ ಅಭಿನಯಿಸ್ತಾ ಇರೋರು ಕೂಡ ನಮ್ಮೂರಿನ ತರುಣರು ಕೂಡ ಈ ವೇದಿಕೆಗೆ ಹೊಸಬರು. ಹಾಗಾಗಿ ಅವರಿಗೆ ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ. ಯಾವುದೇ ಗಲಾಟೆ ಗದ್ದಲಗಳು ಅಪಸ್ವರಗಳು ಇರದೇನೆ ಶಾಂತ ರೀತಿಯಿಂದ ಆ ಮಕ್ಕಳಿಗೆ, ಆ ತರುಣರಿಗೆ ನಾವೆಲ್ಲರೂ ಸೇರಿ ಈ ನಾಟಕವನ್ನು ಅತ್ಯಂತ ಭರ್ಜರಿಯಾಗಿ ಯಶಸ್ವಿಗೊಳಿಸೋಣ ಅನ್ನುವಂಥ ಮಾತನ್ನ ಈ ಕಮಿಟಿಯ ಪರವಾಗಿ, ಗ್ರಾಮ ದೇವತೆಗಳ ಪರವಾಗಿ ತಮ್ಮೆಲ್ಲರ ಹೃದಯಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀ ಬಸವರಾಜ್ ಹಳಕಿ ಸರ್ ಅವರಿಗೆ. ತೀರ್ಥನಗಿಯ ಕ್ಷೇತ್ರವಿದು ಭವ್ಯ ನಾಡು ನೀವರಿಗೆ, ಋಷಿಗಳ ಹೆಸರ ಹರಕೆ ಹೊತ್ತ ದಿವ್ಯ ನಾಡು ನೀವರಿಗೆ, ಜ್ಞಾನಕ್ಕಾಗಿ ಜೀವ ಬಿಟ್ಟು ಜ್ಞಾನವನ್ನೇ ಧಾರೆ ಎರೆದ ನೀವರಿಗೆ, ಕಲಾವಿದರ ತವರೂರಿದು ನೀವರಿಗೆ. ಈ ನೀವರಿಗೆಯ ಬಗ್ಗೆ ಕಿರು ಪರಿಚಯ ಮಾಡಲಿದ್ದಾರೆ ಶ್ರೀ ಶ್ರೀಶೈಲ್ ಕರ್ಜಿಯವರು. ಧನ್ಯವಾದಗಳು. ಈ ವೇದಿಕೆ ಮೇಲಿನ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೆ. ಧನ್ಯವಾದಗಳು.